ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವಂಗೆ ನಾನೇ ಬಡಿಸ್ಬೇಕಿತ್ತು. ಎಷ್ಟು ಚೆನ್ನಾಗಿರೋದಾಗ. ಅದಕ್ಕೆ ತಕ್ಕ ನೀನೇ ಅಣ್ಣಂಗೆ ಬಡ್ಸು. ಐ ನನ್ನ ಥಾಟ್ ಇಷ್ಟು ಬೇಗ ವರ್ಕೌಟ್ ಆಗೋಯ್ತಾ? ಕೊಡು ಕೊಡು ಕೊಡು. ಕೊಡು. ನೀನ್ ಸುಮ್ಕಿರು ಪಾರು. ಯಾಕವ ರಾಣಿ, ನೀನೇ ಬಡ್ಸೋದ್ರೆ ಏನಾಯ್ತದೆ? ಪಾರು ಆರಾಮಾಗಿ ತಿನ್ಲಿ, ನೀನೇ ಬಡ್ಸು. ಏನು ನಾನು ಬಡಿಸ್ಬಾರ್ದಾ? ನಾನು ಬಡಿಸಿದ್ರೆ ತಿಂದಿನ ಗಂಟ್ಲಲ್ಲಿ ಇಳಿಯಲ್ವಾ ಅಥವಾ ತಿನ್ನಂಗೆ ಅನ್ಸಲ್ವಾ? ಹಂಗಲ್ಲ ಪಾರು, ಅದ್ಯಾಕೆ ಹಂಗೆ ಪಾಪ ಮಾಡ್ಕತಿಯ? ನಿನ್ಗೆ ಯಾಕೆ ತೊಂದರೆ ಅಂತ ಹೇಳ್ದೆ ಆಟೆಯ? ಏನು ಏನ್ ತೊಂದ್ರೆ? ನಾನು ನಿನಗೆ ಬಡಿಸಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಇವ್ರು ಯಾರಾದ್ರೂ ಹೇಳಿದ್ರ ಅಥವಾ ವಾಟ್ಸಪ್ ಮೆಸೇಜ್ ಕಳ್ಸಿದ್ರಾ? ಏ ಪಾರು, ಸಮಾಧಾನ ತಕ ಪಾರು, ತಕ ನೀರು ಕುಡಿ. ಏ ಸುಮ್ನಿರು. ನಾನು ನಿನಗೆ ಇವತ್ತು ಊಟ ಬಡಿಸ್ತೀನಿ. ಅದ್ ಹೆಂಗ್ ತಿನ್ನೋಳು ನಾನು ನೋಡೇ ಬಿಡ್ತೀನಿ. ಅದಕ್ಕೆ ಅದು ಊಟ ಅಲ್ಲ, ತಿಂಡಿ. ಹಾ ತಿಂಡಿನ ತಿನ್ನು. ಪಾರು ಇವಾಗ ತಿಂತೀನಿ, ಪಾರು ಕಮ್ಮಿ ಮಾಡ್ಕೋಬೋದಲ್ಲ ಪಾರು? ಅಣ್ಣ, ಅದಕ್ಕೆ ಒಂಥರ ಐರನ್ ಬಾಕ್ಸ್ ಇದ್ದಂಗೆ, ಸ್ವಿಚ್ ಆನ್ ಮಾಡಿದ್ರೆ ಬಿಸಿ ಆಗ್ತಾರೆ, ಆಮೇಲೆ ಆಟೋಮ್ಯಾಟಿಕ್ ಆಗಿ ಕೂಲ್ ಆಗ್ತಾರೆ ಅಲ್ವಾ? ಅದಕ್ಕೆ ಅಯ್ಯಯ್ಯೋ, ನಾನು ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀನಿ? ಮಾವಂಗೆ ತಿಂಡಿ ಬಡಿಸ್ಬೇಕು ಅಂತ ಯಾಕೆ ಅನಿಸ್ತು? ಮಾವ ಬೇಡ ಅಂತಂದಾಗ ಕೋಪ ಯಾಕೆ ಬಂತು? ಅಯ್ಯೋ ಏನಾಗ್ತಿದೆ ನನಗೆ? ಪಾರು ನೀನು ತಿನ್ನು ಪಾರು. ಅಣ್ಣ, ಮತ್ತೆ ನಾಯಿ ಮರಿ ತಂದೆ ಅನ್ಕೊಂಡ್ಯಾ? ನಮ್ಮನೆ ಗುಂಡು ಮರಿ ಅಲ್ಲಿ ನೋಡು. ಗುಂಡು ಗುಂಡು, ಯಾಕವ್ವ ಏನಾಯ್ತವ? ಯಾಕವ ಇಲ್ಲಿ ಕುಂತಿದ್ಯಾ? ಇದೇನವ ಊಟ ಮಾಡ್ಬಿಟ್ಟು ಈಟೆ ಬಿಟ್ಬಿಟ್ಟಿದ್ಯಾ? ಇದನ್ನ ತಿನ್ಕೊಬಿಡು. ಮಾವ ಅದು ತಿಂದು ಬಿಟ್ಟಿರೋದಲ್ಲ, ತಿನ್ನಕ್ ಕೊಟ್ಟಿರೋದು. ಈಟೆಯಾ? ಹೌದಣ್ಣ, ಹೌದು. ಒಂದ್ ಹೆಣ್ಣು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ಅವಳು ದಪ್ಪ ಇದ್ದಾಳೋ ಸಣ್ಣ ಇದ್ದಾಳೋ ಅಂತ ನೋಡೋ ಈ ಸಮಾಜದಲ್ಲಿ ಸಣ್ಣ ಆಗ್ಲೇಬೇಕು ಅಂತ ಹಠ ತೊಟ್ಟಿರೋ ಅದೆಷ್ಟೋ ಹೆಣ್ಮಕ್ಳ ಕಣ್ಣೀರಿನ ಕರುಣಾಜನಕ ಕತೆ ಅಣ್ಣ ಇದು. ಜಿಮ್ಗೆ ಹೋಗ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಅದ್ರ ಪ್ರತಿಫಲನೇ ಇದು. ಅಯ್ಯೋ ನನ್ ಕಂದಮ್ಮ, ಇಷ್ಟೊಂದು ಕಷ್ಟ ಬೀಳ್ತಿದ್ದೀವು. ಆದ್ರೂ ನಾವು ಮುಂಚೆ ಈ ಕೇಸಿ ಬಾತಲ್ಲಿ ಪ್ರಸಾದಲ್ಲ, ಈ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಎಕ್ ತಿಂತಿದ್ವು. ನಿಂಗೆ ತಿನ್ನಕ್ ಅದನ್ನೇ ಕೊಟ್ಟವ್ರೆ, ಮಜಾ ಮಾಡು. ಮಜಾನ ಅಣ್ಣ? ಇದನ್ನೆಲ್ಲ ನೋಡು, ತಿನ್ನಕ್ಕಾಗತ್ತಾ? ಅದ್ಯಾವ ಬಾಯಲ್ಲಿ ಊರವ್ರ ಮುಂದೆ ಎಲ್ಲ ನನ್ ರಶ್ಮಿ ಅಂದ್ರೆ ಹಸ ಇದ್ದಂಗೆ ಸಾಧು ಹಸ ಅಂತ ಹೇಳ್ಕೊಂಬಂದ್ಯೋ ಏನೋ. ಆ ಸಾಧು ಹಸ ತಿನ್ನೋ ತರಕಾರಿ ಸೊಪ್ಪೆ ತಿನ್ಕೊಂಡ್ ಕೂತಿದೀನಿ. ಗುಂಡು, ಅಷ್ಟೊಂದು ಕಷ್ಟ ಆದ್ರೆ ಬೇಡ ಬಿಡು. ಇಲ್ಲಪ್ಪ, ನಾನ್ ದೃಢವಾದ ನಿರ್ಧಾರ ಮಾಡಿದೀನಿ. ನಾನೇನಿದ್ರು ಡಯಟ್ ಫುಡ್ ಮಾತ್ರ ತಿನ್ನೋದು. ಅಲ್ಲಿ ಕಣವಾ, ಇನ್ನ ಅಲ್ಲೇ ಬಂದು ತಿನ್ಬೋದಲ್ಲ. ಆಹಾಹಾ, ಚಿತ್ರಾನ್ನ ಜೊತೆ ಒಡೆ ಕಾಂಬಿನೇಷನ್ ಸೂಪರ್. ನೋಡ್ದ್ಯಾ ಅಣ್ಣ? ಇದಕ್ಕೆ ನಾನ್ ಬರಲ್ಲ. ಇವಳು ಬೇಡದೇ ಇರೋದನ್ನೆಲ್ಲ ನನ್ ಕಿವಿಗ್ ತುಂಬ್ತಾಳ. ನಂಗೂ ಆಸೆ ಆಗಿ ಬೇಡದೇ ಇರೋದನ್ನೆಲ್ಲ ನಾನು ಹೊಟ್ಟೆಗೆ ತುಂಬ್ಕೋತೀನ. ಯಾಕಣ್ಣ, ಯಾಕೆ ಬೇಕಿವೆಲ್ಲ? ಅದಕ್ಕೆ ನಾನು ಇದನ್ನ ತಿಂತೀನಿ. ಯು ಗೋ ಅಣ್ಣ. ಅದ್ಕೆ ಯು ಗೋ, ಐ ಈಟ್ ದಿಸ್. ಊಟ ಮಾಡು. ಹೋಗ ಆ ಕಡೆ.
ಚಿತ್ರಾನ್ನ 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 ಕೊಸೆ ಅವಳಿಗೆ ಅಣಗಿಸ್ಬೇಡವ, ಪಾಪ ಜೀವ ಈಗಲೇ ನೊಂದ್ಬಿಟ್ಟದೆ. ಅಯ್ಯೋ ಸಾಲ ಕೊಡೋರು ಫೋನು, ಏನ್ ಮಾಡ್ಲಿ ಇವಾಗ? ಬಾರು ಬೇರೆ ಇಲ್ಲೇ ಅವಳೆ. ಅವಳಿಗೆ ಮಾತ್ರ ಗೊತ್ತಾಗ್ಬಾರ್ದು, ಗೊತ್ತಾಗ್ಬಿಟ್ರೆ ರಂಪ ಎಬ್ಬಿಸ್ಬಿಡ್ತಾಳೆ. ಬಂದೆ. ಅದು ಫೋನು. ಏನಾದ್ರೂ ಮೊದಲು ತಿಂಡಿ, ಆಮೇಲೆ ಮಾತಾಡು. ಅಲ್ಲಪ್ಪಾರು, ಅದೊಂದು ಮುಖ್ಯ ದಿವಸ ಮಾತಾಡೋದಿತ್ತು, ಅದಕ್ಕೆ. ಮುಖ್ಯವಾದ ವಿಷಯ ಅಲ್ವಾ, ಸೀಕ್ರೆಟ್ ಅಲ್ಲ ಅಲ್ವಾ? ಇಲ್ಲ ರಿಸೀವ್ ಮಾಡಿ ಮಾತಾಡ. ಬಾಸ್ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಆಯ್ತ್ರವ. ಫೋನ್ ಕಟ್ಟಾಗೋಯ್ತು, ಆಮ್ಯಾಕ್ ಮಾಡ್ತೀನಿ. ಇನ್ನೊಂದ್ಕಿಂತ ಫೋನ್ ಬಂತು. ಈ ಗೀತ ಇಲ್ಲೇ ರಿಸೀವ್ ಮಾಡಿ ಮಾತಾಡ. ಸರಿ ಬಾಸ್. ಅಲ್ಲ ಶಿವ, ಸಾಲ ಕೇಳಿದಲ್ಲಪ್ಪ, ಒಬ್ರು ಕಾಸು ಕೊಡ್ತಾರಂತೆ 3% ಬಡ್ಡಿ, ಆದ್ರೆ 6 ತಿಂಗಳಲ್ಲಿ ವಾಪಸ್ ಕೊಡ್ಬೇಕಂತೆ. ಇನ್ನೊಬ್ರು ಕಾಸು ಕೊಡ್ತಾರೆ, ಯಾವಾಗ ಬೇಕಾದ್ರೂ ವಾಪಸ್ ಕೊಡ್ಬಹುದು, ಆದ್ರೆ 5% ಬಡ್ಡಿ. ಹೇಳು, ಯಾವ್ದು ಕೇಳೋಣ? ಹಲೋ ಶಿವ. ಅದು ಅದು 3 ಬೇಡಣ, 5 ಒಪ್ಗೆ ಅಂತ ಹೇಳು. ಅದು ಹೊಸಿ ಟೈಮ್ ಇದ್ರೇನೆ ಒಳ್ಳೇದಲ್ವಾ? ಯೋಚನೆ ಮಾಡ್ದ ಇದ್ರ ಬಗ್ಗೆ? ಮಾಡಿ ನೋಡ, 5 ಇರ್ಲಿ. ಸರಿ ಮಾಡ್ತೀನಿ. ಯಪ್ಪ, ಇವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಏನದು 3, 5 ಅನ್ಕೊಂಡು? ಯಾರ ಫೋನಲ್ಲಿ? ಅದು ಅಡಿಗೆ ಭಟ್ರು ಫೋನ್ ಮಾಡಿದ್ರು. ಅವ್ರು ಕೇಳಿದ್ರು, ಮದುವೆಗೆ 5 ಥರ ಸಿಹಿ ಬೇಕಾ, ಅಲ್ಲ 3 ಥರ ಸಿಹಿ ಬೇಕಾ ಅಂತ. ನಾನು ಹೇಳ್ದೆ, ಗುಂಡು ಮದುವೆ ಅಲ್ವಾ, 5 ಥರ ಸಿಹಿನೇ ಮಾಡಿಸೋಣ ಅಂದೆ. 3 ಥರ ಸ್ವೀಟ್ ಆದ್ರೆ ಬೇಗ ಆಗುತ್ತೆ, 5 ಥರ ಸ್ವೀಟ್ ಅಂದ್ರೆ ಟೈಮ್ ಹಿಡಿಯುತ್ತೆ. ನೀನು ಟೈಮ್ ಇದ್ರೆ ಒಳ್ಳೇದು ಅಂತ ಹೇಳಿ 5 ಥರ ಸ್ವೀಟ್ ಹೇಳ್ತಿದ್ಯಲ್ಲ. ಇವಳ ಸಾನೆ ಓದಿಸಿ ನಾನೇ ತಗಲಾಕೊಂಡ್ಬಿಟ್ನಲ್ಲಪ್ಪ. ಅಣ್ಣ, ಅಕ್ಕ ಹೇಳ್ತಿರೋ ಸರಿಯಾಗಿ ಆಯ್ತಲ್ಲ, 3 ಸಾಕಲ್ವಾ? 3 ಸಾಕಿತ್ತಪ್ಪ, 5 ಕೇಳಕ್ ಹೋದೆ. ಸ್ವೀಟಲ್ಲಿ ಲಾಡು, ಜಾಮೂನು, ಇಲ್ಲ ಬಾದುಷಾ, ಮೈಸೂರು ಪಾಕು ಸಾಕಿತ್ತಪ್ಪ. ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.